ಐ ಸ್ಟಾರ್ಟೆಡ್ ವಾಕಿಂಗ್ ವಿತ್ ಹಿಮ್. ಆ ಕಡೆ ಎಂಡ್ ಆಫ್ ದ ರೋಡ್ ನಾವಿದ್ವಿ, ಈ ಕಡೆ ನಮ್ಮ ಅಪ್ಪ ಅಮ್ಮ ನಮ್ಮ ಆಂಟಿಗಳು ಎಲ್ಲರೂ ಹುಡುಕ್ತಿರೋದು ಕಾಣಿಸ್ತು ನಂಗೆ. ಫೈನಲಿ ಇಟ್ ವಾಸ್ ಲೈಕ್ ಓ ಮೈ ಗಾಡ್, ನನ್ ಜೀವ ವಾಪಸ್ ಬಂದಂಗಾಯ್ತು. ಐಮ್ ಲೈಕ್ ಅವರೇ ಅಂಕಲ್ ಅಂತ. ಸೊ ಈಗ ಇದು ಕುದಿ ಬರ್ತಾ ಇದೆ. ಓಕೆ, ಇದಕ್ಕೆ ನಾನು ಕೋವಾ ಹಾಕ್ತೀನಿ. ಓಕೆ, ಎಷ್ಟು ಹಾಕ್ಬೇಕು? ಸಿ ಇವಾಗ ನಾನು 200 ಗ್ರಾಮ್ ತಗೊಂಡಿದ್ದೀನಿ ಬಾದಾಮ್, ಬಲಿಷ್ಠ ಬಾದಾಮ್. ಸೊ ಅರ್ಧ ಲೋಟದಷ್ಟು ಹಾಕ್ಬೇಕಾ? ಅಲ್ಲಪ್ಪ, ಹಾಲು ಹಾಕಿದ್ದೆ. ಓಕೆ, ಅರ್ಧ ಲೋಟದಷ್ಟು ಹಾಲು, 200 ಗ್ರಾಮ್ ಬಲಿಷ್ಠ ಬಾದಾಮ್ ಪುಡಿಗೆ ಒಂದು ಚಿಕ್ಕ ಸಣ್ಣ ಬಟ್ಲಷ್ಟು ಕೋವಾ ಹಾಕ್ತೆ. ಓಕೆ, ಸೊ ಇದನ್ನ ಮತ್ತೆ ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಇದ್ರ ಜೊತೆ ಬೇಯ್ಬೇಕದು. ಓಕೆ ಓಕೆ, ಏನಂದ್ರೆ ಈ ಗಂಟು ಆಗ್ದಿರೋ ಹಾಗೆ ಇದ್ ಮಾಡ್ತಾ ಇರ್ಬೇಕು, ಮಿಕ್ಸ್ ಮಾಡ್ತಾ ಇರ್ಬೇಕು. ಆಮೇಲೆ ಅದ್ರ ಜೊತೆ ಹೊಂದ್ಕೊಂಡು ಒಂದು ಪೇಸ್ಟ್ ಆಗುತ್ತೆ ಅದು. ಓಕೆ, ಸೊ ಹೀಗೆ ಆಗ್ತಿದ್ದಾಗೆ ಇದಕ್ಕೆ ಒಂದು 3 ಚಮಚದಷ್ಟು ತುಪ್ಪ ಹಾಕ್ಬೇಕು. ಓಕೆ, ನಾನು ಹಾಕ್ತೀನಿ ತುಪ್ಪ. ಅಪ್ಪ ಮಗಳ ಫೇವ್ರೆಟ್, ಮತ್ತೆ ಚಂದ್ರು ಫೇವ್ರೆಟ್ ತುಪ್ಪ. ಅಯ್ಯೋ, ತುಪ್ಪ ಅಂದ್ರೆ ಸಾಕು. ನಮ್ಮ ಮನೇಲಿ ಎಲ್ರಿಗೂ ಫೇವ್ರೆಟ್, ನನ್ನೊಬ್ಬನ್ ಬಿಟ್ಟು. ನಾನು ಎಲ್ಲದಕ್ಕೂ ತುಪ್ಪ ಹಾಕೊಳ್ಳಲ್ಲ. ನಮ್ಮ ಅತ್ತೆ ಮಾವ ಮತ್ತೆ ಎಲ್ಲಾರ್ಗು, ನನ್ನ ಚಿಕ್ಕ ಮಗಳು ಖುಷಿ, ಎಲ್ಲಾರ್ಗು ಊಟಕ್ಕೆ ತುಪ್ಪ ಇರ್ಲೇಬೇಕು. ತುಪ್ಪದಂತ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಅಂದ್ರೆ ಜಾರಿ ಬಿದ್ದು ಸಿಕ್ಕಾಕೊಂಡಿರೋ ಒಂದು ಎಕ್ಸ್ಪೀರಿಯನ್ಸ್. ಕಿತನ್ಗೆ ಒಂದು 5 ವರ್ಷ ಇರ್ಬೋದೇನೋ. 5 ರೂಪಾಯಿನ ಕಳ್ತನ ಮಾಡಿ ರಾಜಾಜಿನಗರ್ ಜೈಲಲ್ಲಿ 5 ಕಂಬಿನ ಎಣ್ಸಿದ್ದಾರೆ. ಅಪ್ಪ ಎಣ್ಸ್ಲಿಲ್ಲ, ಆಲ್ಮೋಸ್ಟ್ ಒಳಗಡೆ ಹಾಕಿ. 5 years old ಅಲ್ಲ? 5 years ಇಲ್ಲ, ಐ ವಾಸ್ ಅಬೌಟ್ 4.5. ಸೊ ಏನು ಅಂದ್ರೆ ನಮ್ಮ ಅಪ್ಪ ನನ್ಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ಸೊ ನಮ್ಮ ಅಪ್ಪ, ನಮ್ಮ ಅಮ್ಮನ ಅಪ್ಪ, ನಾನಾ ಅಂತ ಕರಿತಿದ್ದೆ ಅವರು, ನಮ್ಮ ಅಪ್ಪನ ಅಪ್ಪ, ಎಲ್ಲಾರು ಯಾರ್ಯಾರು ನನ್ನ ಪ್ಯಾಂಪರ್ ಮಾಡ್ತಿದ್ರು ಎಲ್ಲಾರು ನಂಗೆ ಚಾಕ್ಲೇಟ್ ಕೊಡ್ಸೋರು. ಓಕೆ, ತುಂಬಾ ಜಾಸ್ತಿ ಒಳಗಂತ. ಸೊ ಏನಾಯ್ತು ಅಂದ್ರೆ ನಮ್ಮ ಅಪ್ಪ ನಾನು 5 ವರ್ಷ ಆಗೋ ತನಕ ಚೂಯಿಂಗ್ ಗಮ್ ಬಬಲ್ ಗಮ್ ತಿನ್ನೋಂಗಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಸೊ ನನ್ಗೆ ಒಂಥರ ಕ್ಯೂರಿಯಾಸಿಟಿ, ತಿನ್ಲೇಬೇಕು, ಎಲ್ಲಾರು ತಿಂತಾ ಇದಾರೆ, ನನ್ ಫ್ರೆಂಡ್ಸ್ ಎಲ್ಲಾರು ತಿಂತಾ ಇದಾರೆ, ನಾನು ಕದ್ದು ಮುಚ್ಚಿ ತಿಂತಿದ್ದೆ. ಅಂಡ್ ನಮ್ ನಾನ ನನ್ಗೆ ಐ ವಾಸ್ ಹಿಸ್ ಪೆಟ್. ಸೊ ಯಾವಾಗ್ಲೂ ನಾನು ಏನ್ ಕೇಳಿದ್ರು ಕೊಡ್ಸ್ಬಿಡೋರು. ಅವರು ಬಬಲ್ ಗಮ್ ಕೊಡ್ಸೋರು ನನ್ಗೆ, ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಾಗ್ತದೆ ಆಯ್ತಾ. ಸೊ ಒಂದ್ ದಿವಸ ಹಿಂಗೆ ಅವ್ರೇನೋ ರೆಡಿ ಏನೋ ಕೆಲ್ಸ ಮಾಡ್ತಾ ಇದ್ರು. ನಾನ್ ಹೋಗ್ ಕೇಳ್ದೆ, ನಂಗೆ ಚೂಯಿಂಗ್ ಗಮ್ ಬೇಕು, ಬಬಲ್ ಗಮ್ ಬೇಕು, ನಾನು ಹೋಗ್ಬಿಟ್ಟು ತಗೊಂಡ್ಬರ್ತೀನಿ ಅಂತ. ಅವ್ರು ಒಂದ್ 2 ನಿಮಿಷ ನಾನೇನೋ ಮಾಡ್ತಾ ಇದೀನಿ. ನನಗೆ ಇಂಪೇಷನ್ಸ್, ಅಯ್ಯೋ ಅವ್ರು ಏನೋ ಮಾಡ್ತಾ ಇದಾರೆ, ಎನಿವೇ ಅವ್ರು ದುಡ್ಡು ಕೊಡ್ತಾರೆ ನನ್ಗೆ ಅಂತ ನಾನೇ ಹೋಗಿ 5 ರೂಪಾಯಿ ತಗೊಂಡೆ. ಓಕೆ, ತಗೊಂಡು ಹೋಗಿ ಅವಾಗ ದೊಡ್ಡದು ಇದು ಬರೋದು, ಒಂದು 5 ಬಬಲ್ ಗಮ್ ಒಟ್ಟಿಗೆ ಬರೋದು 5 ರೂಪಾಯಿ. 5 ರೂಪಾಯಿ. ಓಕೆ, ಸೊ 5 ರೂಪಾಯಿ ತಗೊಂಡು 5 ಒಟ್ಟಿಗೆ ಬಾಯಿಗೆ ಹಾಕೊಂಡು ಬಬಲ್ ಎಲ್ಲ ಮಾಡಿ ಫುಲ್ ಎಕ್ಸೈಟ್ಮೆಂಟ್ ನನ್ಗೆ. ಬಟ್ ನನಗ್ ಗೊತ್ತು ನಾನು 5 ರೂಪಾಯಿ ತಗೊಂಡಿದ್ದೀನಿ ಅಂತ. ಅವರು ಓಕೆ, ದಿಸ್ ಇಸ್ ನಾಟ್ ರೈಟ್, ನಾನೇ ಕೊಡ್ಸಿದ್ರೆ ಓಕೆ, ಅವಳು ತಗೊಂಡಿದ್ದಾಳೆ, ದಟ್ಸ್ ನಾಟ್ ಕರೆಕ್ಟ್ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ಹೇಳಿದ್ದಾರೆ. ಸೊ ನಮ್ಮ ಅಪ್ಪ ನನ್ನನ್ನ ನಮ್ ನಾನ ಮನೆಯಿಂದ ಪಿಕ್ ಮಾಡಕ್ ಬಂದಿದ್ದಾರೆ, ಅಪ್ಪ ಅಮ್ಮ ಇಬ್ರು ಹೇಳ್ಬಿಟ್ಟಿದ್ದಾರೆ. ಒಂದು ಜೋರಾಗೆ ನಮ್ಮಪ್ಪ ಕೋಪ ಬಂದ್ಬಿಟ್ರೆ ನಮ್ಮ ಅಪ್ಪಂಗೆ, ನಾನು ಫುಲ್ ಗಡಗಡಗಡ ನಡುಕ್ತಿದ್ದೆ. ಚಂದ್ರು, ಅಯ್ಯೋ ದೇವ್ರೆ, ಅಂದ್ರೆ ಅವ್ರು ಹೀಗೆ ಎನ್ರೇಜ್ ಜೋರಾಗಿ ಕೂಗಾಡಕ್ ಶುರು ಮಾಡ್ತಾರೆ ಅಂಡ್ ಆಲ್ ದಟ್. ಫುಲ್ ಸೈಲೆಂಟ್ ಆಗಿ ಐಮ್ ಲೈಕ್ ಸಾರಿ ಅಪ್ಪ, ಕಳ್ತನ ಮಾಡ್ತೀಯ. ಹಿ ಹೆಲ್ಡ್ ಮೀ, ಪುಟ್ ಮೀ ಇನ್ ಇಸ್ ಆಮ್ನಿ, ಇದು ಒಂದು ವ್ಯಾನ್ ಇತ್ತು ಅವ್ರ ಹತ್ರ, ಅದ್ರಲ್ಲಿ ಹಾಕಿ ಇಸ್ ಲೈಕ್ ಬಾ ನಿನ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದೀನಿ, ನೀನ್ ಇಲ್ಲ ಅಂದ್ರೆ ನಿನ್ ಬುದ್ಧಿ ಕಲಿಯಲ್ಲ. ಅಯ್ಯೋ, ಒಂದೇ ಸಲ ಪಾಪ ತಗೊಂಡಿದ್ದ ಇದು. ಬಟ್ ಅವರೆಲ್ಲ ಮಾತಾಡ್ಕೊಂಡಿದ್ರು, ನಮ್ಮ ಅಪ್ಪ ಎಲ್ಲ ಮಾತಾಡ್ಕೊಂಡಿದ್ರು. ಇಲ್ಲಾಂದ್ರೆ ನಮ್ಮ ಅಪ್ಪ ಬಿಡ್ತಿರ್ಲಿಲ್ಲ, ಬೇಡ 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 ಅಂತಿದ್ ಮಾಡೋರು. ಬಟ್ ಅವ್ರಿಗೆ ಸಣ್ಣ ವಯಸ್ಸಲ್ಲೇ ಅದು ತಿದ್ಕೊಳ್ಳಿ ಅನ್ನೋದು ಅವ್ರ ಉದ್ದೇಶನು. ಸೊ ಸರಿ ಹಿಂಗೆಲ್ಲ ನಾಟಕ ಆಡೋದು ಅಂತ ಮುಂಚೆನೆ ಡಿಸೈಡ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಪೊಲೀಸ್ ಸ್ಟೇಷನ್ಗೆ. ಅಂಡ್ ನನಗ್ ಗೊತ್ತಿತ್ತು ಪೊಲೀಸ್ ಸ್ಟೇಷನ್, ಅದು ಫಸ್ಟ್ ಬ್ಲಾಕ್ ರಾಜಾಜಿನಗರ್ ಪೊಲೀಸ್ ಸ್ಟೇಷನ್. ನನಗ್ ಗೊತ್ತಿದೆ ಅಲ್ಲಿ ಎಲ್ಲಿದೆ ಅಂತ. ಸೊ ಐ ನೋ ದಟ್ ಈಸ್ ಆಕ್ಚುಲಿ ಟೇಕಿಂಗ್ ಯು ದೇರ್. ಅಲ್ಲಿ ರೀಚ್ ಆದ ತಕ್ಷಣ ಐ ಜಂಪ್ ಟು ದ ಇದು ಡಿಕ್ಕಿನಲ್ಲಿ ಕುತ್ಕೊಂಡ್ಬಿಟ್ಟೆ. ನಾನ್ ಬರಲ್ಲ ಅವ್ರಿಗೆ, ಏನಾರು ಹೋಗಿ ನಾನ್ ಬರಲ್ಲ ಕ್ರೈಮ್. ಅದು ಸಿನಿಮಾಗಳಲ್ಲೆಲ್ಲ ಹೆಂಗ್ ಹೊಡಿತಾರೆ ಅದೆಲ್ಲ ನೋಡಿದ್ಬಿಟ್ಟು ಅವ್ಳಿಗೆಲ್ಲ ಅಯ್ಯೋ ಜೋರಾಗಿ ಅಳ್ತಾ ಇದೀನಿ ನಾನು. ಅಪ್ಪ ಪ್ಲೀಸ್ ಸಾರಿಪ್ಪ, ಇನ್ನೊಂದ್ಸತಿ ಮಾಡಲ್ಲಪ್ಪ, ಪ್ಲೀಸ್ ಪಾ, ಒಂದ್ಸತಿ ಗಿವ್ ಮಿ ಒನ್ ಮೋರ್ ಚಾನ್ಸ್. ಅಪ್ಪ ಮಾಡ್ತೀನಿ ತಡಿ, ನಿಂಗೆ ಈ ತರಾನೇ ಅರ್ಥ ಆಗೋದು ಅಂತ ಜೋರ ಕಾನ್ಸ್ಟೇಬಲ್ ಜೊತೆ ಮಾತಾಡ್ತೀರಾ, ಅವ್ರಿಗೂ ಫುಲ್ ಹೇಳ್ಬಿಟ್ಟಿದ್ದಾರೆ. ಅವ್ರ ಫ್ರೆಂಡ್ಸ್ ಒಬ್ರು ಇದ್ರು ಅಲ್ಲಿ, ಒಬ್ರು SI ಅವ್ರ ಫ್ರೆಂಡ್ ಇದ್ರು. ಸೊ ಅವ್ರಿಗೂನು ಮುಂಚೆ ಒಳಗಡೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಸುಮ್ನೆ ಜೋರಾಗಿ ನಾಟಕ ಆಡ್ತಾ ಇದಾರೆ. ಕರ್ಕೊಂಡೋಗಿ ನನ್ ಮಗಳನ್ನ ಕಳ್ತನ ಮಾಡಿದಾಳ ಅವಳು ಅಂತಲ್ಲ. ಹೌದಾ ಸರ್, ಚಿಕ್ಕ ಮಗು ಅಲ್ವಾ? ಹೌದು, ಇನ್ನ 5 ವರ್ಷನೂ ಆಗಿಲ್ಲ ಅವಳಿಗೆ, ಆಗ್ಲೇ ಕಳ್ತನ ಮಾಡ್ತೀಯಾಳೆ ಅಂತ. ಅವ್ರು ಇಲ್ಲ ಸರ್, ಇನ್ನೊಂದ್ಸತಿ ಮಾಡಿದ್ರೆ ಕರ್ಕೊಂಬನಿ,
ಜೈಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕೊಡ್ತೀವಿ ಒಳಗೆ ಏಟ್ ಕೊಡ್ತೀವಿ ಅಂತ. ಅಂಡ್ ದೆನ್ ಈ ಕಾಮ್ ಡೌನ್, ಮನೆ ಕರ್ಕೊಂಡು ಹೋಗಿ ತಪ್ಪು ಅದಕ್ಕಿಲ್ಲಪ್ಪ ಇನ್ನೊಂದ್ಸತಿ ಮಾಡಿದ್ರೆ ಗೊತ್ತಲ್ಲ ರಾಜಾಜಿನಗರ್ ಪೊಲೀಸ್ ಸ್ಟೇಷನ್. ಈಗಿನ ಕಾಲದ ಮಕ್ಕಳಿಗೆ ಒಂದ್ ಹೇಳಕ್ ಇಷ್ಟ ಪಡ್ತೀವಿ, ಈಗ ತಂದೆ ತಾಯಿ ಒಂದ್ ಚೂರು ಜೋರ್ ಗಂಟ್ಲಲ್ಲಿ ಮಾತಾಡ್ಬಿಟ್ರೇನೆ ಅಷ್ಟೇ ಕೋಪ ಮಾಡ್ಕೊಂಡು ರೂಮ್ ಬಾಗಲ್ ಮುಚ್ಕೊಂಡು ಅದೇನೇನೆಲ್ಲ ಮಾಡ್ತಾರೋ ಮಕ್ಳು. ನೋಡಿ ನಮ್ ಕಾಲಕ್ಕೆ ಏನೇನೆಲ್ಲ ಆಗಿದೆ, ಪೊಲೀಸ್ ಸ್ಟೇಷನ್ ತನಕ ಹೋಗಿದ್ದಾಳ ನಮ್ ಹಿತ. ಇವತ್ ಶಿ ಸಕ್ಸಸ್ಫುಲ್ ಇನ್ ಲೈಫ್. ತಂದೆ ತಾಯಿ ಬೈದ್ರೆ ಅವರು ಒಂದು ರೀಸನ್ಗೆ ಬೈತಾರೆ ಅಂತ. ಖಂಡಿತ ಅಲ್ವಾ? ಸರಿ, ಇವಾಗ ಬೈಗುಳಾಯ್ತು. ಈಗ ಬಾದಾಮ್ ಹಲ್ವಾ ಕೊಡೋ ಸಮಯ. ಓಕೆ, ರೆಡಿನಾ? ಆಲ್ಮೋಸ್ಟ್ ರೆಡಿ. ಇವಾಗ ಕರೆಕ್ಟ್ ಒಂದ್ ಹದಕ್ ಬಂದಿದೆ ನೋಡಿ. ಓಕೆ ಓಕೆ, ಇದಕ್ಕೆ ಇನ್ನೊಂದ್ 3 ಚಮಚ ಸಿಹಿ ಕೈ ಚಂದ್ರನ ನೆನಪಿಸ್ಕೊಂಡು ಹಿತನ್ಗೋಸ್ಕರ 3 ಚಮಚ ತುಪ್ಪ ಹಾಕೋದು. ಚಂದ್ರು. ಓಕೆ, ಈಗ ಇದನ್ನ ಇನ್ನೊಂದ್ 2 ನಿಮಿಷ ಕೆದಕಿ ಆಮೇಲೆ ಒಂದು ಬೇಸನ್ಗೋ ಬೌಲ್ಗೋ ಎಲ್ಲಾದ್ರೂ ಹಾಕಿ ಸ್ವಲ್ಪ ಕೂಲ್ ಆದ್ಮೇಲೆ ತಿಂದ್ರೆ ಚೆನ್ನಾಗಿರುತ್ತೆ. ಆಮೇಲೆ ತುಂಬಾನೇ ತಣ್ಣಗ್ ಮಾಡಿ ತಿಂದ್ರು ಚೆನ್ನಾಗಿರುತ್ತೆ. ಸೊ ಈಗ ಆಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಈ ಕೈ ದೂರ ಬಿಸಿ ಬಿಸಿ ಇರುತ್ತೆ. ಓಹೋ, ಒಂದ್ ಲೇಯರ್ ತುಪ್ಪ ಅಲ್ವಾ? ಬರೀ ಒಂದ್ ಲೇಯರ್ ತುಪ್ಪ. ಇದು ಬಾದಾಮಿ ಹಲ್ವಾ. ಈ ದ್ರಾಕ್ಷಿ ಗೋಡಂಬಿನ ಮೇಲೆ ಹಾಕಿ ಮಾಡ್ಬೋದು. ಹಿತ, ನಿನಗೆ ಇಷ್ಟನಾ ಗೋಡಂಬಿ? ಸೊ ಲಾಸ್ಟ್ 1 ರೌಂಡ್ ಆಫ್ ಗೋಡಂಬಿನ ಕೈಯಲ್ಲಿ ಪುಡಿ ಪುಡಿ ಮಾಡಿ. ಓಕೆ, ಸೊ ಬಲಿಷ್ಠ ಬಾದಾಮ್ ಹಲ್ವಾ ರೆಡಿ ಆಗಿದೆ. ಇದನ್ನ ಹೇಗ್ ಮಾಡೋದು, ಇಂಗ್ರೀಡಿಯೆಂಟ್ಸ್ ಅನ್ನ ನೋಡಿ ನೀವು. ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ನಾವು ಆ ಗ್ಯಾಪ್ ಅಲ್ಲಿ ಡೈನಿಂಗ್ ಟೇಬಲ್ ಹೋಗ್ತಾ ಇದೀವಿ. ಕಮ್ ಆನ್ ಲೇಡೀಸ್, ಫಾಲೋ ಮೀ. ಬಾದಾಮ್ ಹಲ್ವಾ: ಒಣದ್ರಾಕ್ಷಿ, ಹಾಲು, ಬಾದಾಮ್ ಪುಡಿ, ಖೋವಾ, ಗೋಡಂಬಿ, ಕೇಸರಿ, ಸಕ್ಕರೆ, ತುಪ್ಪ. ಬಾಣ್ಲೆಗೆ ಹಾಲು, ಬಾದಾಮ್ ಪೌಡರ್ ಹಾಕಿ ಕೈ ಆಡಿಸ್ತೀರಿ. ಹದ ಬಂದ ನಂತರ ಖೋವಾ ಹಾಕಿ ಕೈ ಆಡಿಸ್ತೀರಿ. ನಂತರ ತುಪ್ಪ ಹಾಕಿ ಕಲಸಿ ದ್ರಾಕ್ಷಿ ಗೋಡಂಬಿಯಿಂದ ಅಲಂಕರಿಸಿದ್ರೆ ರುಚಿಯಾದ ಬಾದಾಮ್ ಹಲ್ವಾ ರೆಡಿ ಟು ಈಟ್. Gita, are you ready? Yes. Gita, are you ready? Yes. Come on then. ತಿನ್ಲಿ. ಸಾಕು ಏನೋ. ಬಿಸಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಚಂದ್ರು. ಆ ಬಾದಾಮಿ ಬೇರೆ ಸಿಗ್ತಾ ಇದೆ, ಆ ಕೇಸರಿ ಎಳೆಗಳು ಸಿಗ್ತಾ ಇದೆ. ಎಸಳು ಅಂತಾರ? ಕೇಸರಿಯ ಎಸಳು. ಎಸ್ ಅಂದಳು. ಎಸಳು. ಇವರು ಅಷ್ಟೇ ಹಲ್ವಾ ತಿನ್ಸಿದ್ರಲ್ಲಿ ಎಕ್ಸ್ಪರ್ಟ್. ನಾನು ಯಾರು? ಪಟ್ ಪಟಾಕಿ. ಹೊಸ ಶ್ರುತಿ ಇದು, ಆ ಹಳೆ ಶ್ರುತಿ ಐ ಡೋಂಟ್ ನೋ ವೇರ್ ಶಿ ಇಸ್ ಇವಾಗ. ಒಟ್ನಲ್ಲಿ ಶ್ರುತಿ ಕನ್ಫರ್ಮ್ಡಾ? ಇಲ್ಲ ನನ್ ಮುಖದಲ್ಲಿ ಏನಾದ್ರು ಮಾಸ್ಕ್ ಇದೆ ಅಂತ ಅನಿಸ್ತಿದೆ. ತೆಗಿಲ್ಲ, ಮಾಸ್ಕ್ ತೆಗ್ ತೋರ್ಸ್ಲಾ ನಾನ್ ಯಾರು ಅಂತ? ಯಾರು ನೀವು ನಿಜವಾಗ್ಲೂ ಹೇಳ್ಬಿಡಿ. ಹಲ್ವಾ ತಿನ್ನಿಸಿದ್ರಲ್ಲಿ ಈ ಹುಡುಗಿನೂ ಎಕ್ಸ್ಪರ್ಟ್. ನಾನು ಅಂತ ಹೇಳ್ಕೊಂಡ್ರೇನು ನಂಬಲ್ವಂತೆ. ಈ ನಾನು ಅಂತ ಹೇಳುವ ಕಥೆ ಏನು? ನಮ್ಮಮ್ಮ ನನ್ ಚಿಕ್ಕಳಿದ್ದಾಗ ನನ್ಗೆ ಎಲ್ಲ ತಾಯಂದ್ರು ಮಕ್ಳಿಗೆ ಹೇಳ್ತಾರಲ್ಲ, ಯಾರು ಸ್ಟ್ರೇಂಜರ್ಸ್ ಜೊತೆ ಮಾತಾಡಬಾರ್ದು, ಯಾರೋ ಗೊತ್ತಿಲ್ದವ್ರವ್ರು ಏನಾದ್ರು ಬಂದ್ ಕೊಟ್ರೆ ತಗೋಬಾರ್ದು, ನಿನ್ ಹೆಸರೇನು ಅಂತ ಕೇಳಿದ್ರೆ ನಿನಗ್ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಹೇಳ್ಬಾರ್ದು, ಮನೆಯಲ್ಲಿ ಹೇಳ್ಬಾರ್ದು. ಸೊ ಇದೆಲ್ಲ ಹೇಳ್ಕೊಟ್ಟಿದ್ರು ನಮ್ಮಮ್ಮ. ಅಂಡ್ ನಾನು ಅವಾಗ ತುಂಬಾ ಸಿನಿಮಾಗಳು ನೋಡ್ತಾ ಇದ್ದೆ ಚಿಕ್ಕವಳಿದ್ದಾಗ. ಅಂಡ್ ಅದ್ರಲ್ಲಿ ಮಾಸ್ಕ್ ತೆಗಿತಾರೆ, ಬೇರೆ ವೇಷದಲ್ಲಿ ಬಂದಿರ್ತಾರೆ, ಆಮೇಲೆ ಮಾಸ್ಕ್ ತೆಗೆದ್ರೆ ಬೇರೆ ಯಾರೋ ವಿಲನ್ ಇರ್ತಾರೆ ಒಳಗಡೆ. ಸೊ ಆತರ ಅದೆಲ್ಲ ನನ್ನ ತಲೆಯಲ್ಲಿತ್ತು. ಯೂಶಲಿ ನನ್ನ ಸ್ಕೂಲಿಂದ ಪಿಕಪ್ ಮಾಡಕ್ಕೆ ನಮ್ಮ ಚಿಕ್ಕಮ್ಮ ಬರ್ತಿದ್ರು. ಯಾವಾಗ್ಲಾರ ಒಂದ್ಸತಿ ಅಪ್ಪ ಅಮ್ಮ ಫ್ರೀ ಇದ್ದಾಗ ಅಪ್ಪ ಅಮ್ಮ ಬರೋರು ಪಿಕ್ ಮಾಡಕ್ಕೆ. ಇದರ್ ಒನ್ ಆಫ್ ರೊಟೀನ್ ನಿಮ್ಗೆ ಯಾವಾಗ್ಲೂ ಹಿಂಗೆ ಆಗ್ತಿತ್ತು. ಒಂದ್ ದಿವಸ ನಮ್ಮ ಅಮ್ಮನ್ನ ದೊಡ್ಡಕ್ಕನ್ ಗಂಡ, ಸೊ ನಮ್ ದೊಡ್ಡಪ್ಪ ರಾಮು ದೊಡ್ಡಪ್ಪ ಅಂತ ಅವ್ರು ಬಂದಿದ್ದಾರೆ ನನ್ ಪಿಕ್ ಮಾಡಕ್ಕೆ. ಸರಿ, ನಾನ್ ನೋಡ್ದೆ ಅವ್ರನ್ನ. ಅವರು ಗುಡಿಯಾ ಬಾ ಇಲ್ಲಿ ಹೊರಡೋಣ ಮನೆಗೆ ಬಾ, ಚಾಕ್ಲೇಟ್ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದಾರೆ. ನಾನ್ ಫುಲ್ ಇವ್ರು ನಿಜವಾಗ್ಲೂ ನಮ್ ದೊಡ್ಡಪ್ಪನ ಅಥವಾ ವೇಷ ಬದಲಾಯಿಸ್ಕೊಂಡು ಬಂದಿರುವ ಕುರುಪಿನ ಅಂತ ನಂಗ್ ಫುಲ್ ಭಯ. ಅವ್ರ ಜೊತೆ ಹೋಗಿ ಮಾತಾಡಕ್ಕೂನು. ಆಮ್ಲೆ ಇಲ್ಲ ನೀವ್ ನಮ್ ದೊಡ್ಡಪ್ಪ ಅಲ್ಲ. ಇಲ್ಲ ನಾನ್ ರಾಮು ದೊಡ್ಡಪ್ಪ, ನಾನ್ ಬಂದಿದ್ದೀನಿ. ಅಮ್ಮ ಇವ್ರು ಶೈಲಾಂಟಿಗೆ ಸ್ವಲ್ಪ ಏನೋ ಹುಷಾರಿಲ್ಲ, ಅಥವಾ ಅವ್ರಿಗೇನೋ ಕೆಲ್ಸ ಇದೆ, ಅದಕ್ಕೆ ನಾನ್ ಬಂದಿದ್ದೀನಿ ಪಿಕ್ ಮಾಡಕ್ಕೆ ನಿನ್ನ. ಇಲ್ಲ ನಮ್ ದೊಡ್ಡಪ್ಪ ಅಲ್ಲ. ಹೆಂಗೋ ಪ್ರೂವ್ ಮಾಡ್ಬೇಕಲ್ಲ, ಮುಖವಾಡ ತೆಗೀರಿ ಅಂತಲ್ಲ. ಅವ್ರು ಇಲ್ಲಮ್ಮ ನಾನೇಮ್ಮ ನಿಮ್ ದೊಡ್ಡಪ್ಪ. ನನ್ ಒನ್ ಆಫ್ ಮೈ ಫೇವ್ರೆಟ್ ದೊಡ್ಡಪ್ಪ ಅವ್ರ ಆಯ್ತಾ. ಆಕ್ಚುಲಿ
ಬಟ್ ನನ್ಗೆ ಅದೆಲ್ಲ ತಲೆಯಲ್ಲಿ ಇದ್ದಿದ್ರಿಂದ ಐ ಗಾಟ್ ಫ್ರೀಕ್ಡ್ ಔಟ್. ತುಂಬಾ ಫಿಲ್ಮಿ ಯಾರೋ ಬಂದ್ಬಿಟ್ಟಿದ್ದಾರೆ ಅಂತ ಒಂಥರ. ಅಂಡ್ ವೆರಿ ಅನ್ಯೂಶುವಲ್. ನಮ್ ದೊಡ್ಡಪ್ಪ ಅದೇ ಫಸ್ಟ್ ಟೈಮ್ ಬಂದಿದ್ ನನ್ ಪಿಕ್ ಮಾಡಕ್ಕೆ, ಅದಾದ್ಮೇಲೂ ಬಂದಿಲ್ಲ ಅವರು. ಯು ನೋ ದ ರೀಸನ್ ವೈ. ಆಮೇಲೆ ಅಲ್ಲಿ ಕಾಯಿನ್ ಬೂತ್ ಇಂದ, ಅವಾಗ ಮೊಬೈಲ್ ಫೋನ್ ಎಲ್ಲ ಇರಲಿಲ್ಲ, ಕಾಯಿನ್ ಬೂತ್ ಇಂದ ಲ್ಯಾಂಡ್ ಲೈನ್ ಫೋನ್ ಮಾಡಿ ಶೈಲಾಂಟಿ ಹತ್ರ ಮಾತಾಡ್ಸಿ ನಮ್ ನಾನಾನು ಹೇಳಿ, ಹೌದು ನಾವೇ ಕಳ್ಸಿದೀವಿ ರಾಮು ದೊಡ್ಡಪ್ಪನ ನಿನ್ನ ಕರ್ಕೊಂಡ್ ಬರಕ್ಕೆ. ಆಮೇಲೆ ಮನೆಗೆ ಹೋಗಿದ್ದು ಪಾಪ. ಅಲ್ಲಿವರೆಗೂ ರೆಡಿನೇ ಇರ್ಲಿಲ್ವಂತೆ ಅವಳು. ನಾ ಬರಲ್ಲ, ನಿಮ್ ಮುಖವಾಡ ತೆಗಿರಿ, ನಿಮ್ ಮುಖವಾಡ ತೆಗಿರಿ ಅಂತ. ಗುಡ್ ಇಂಟೆಲಿಜೆಂಟ್ ಇರ್ಬೇಕು ಮಕ್ಕಳಿಗೆ, ಎಷ್ಟು ಧೈರ್ಯ ಅಲ್ವಾ. ಬನ್ನಿ ಕೈ ವಾಶ್ ಮಾಡ್ಕೊಳ್ಳೋಣ. ಬನ್ನಿ. ಬಲಿಷ್ಠ ಬಾದಾಮ್, ಇದು ಬಾದಾಮ್ ಹಲ್ವಾ ತಿಂದು ಹೆಂಗಿದೆ ತೋರ್ಸು ನಿನ್ ಮಕ್ಕಳ್ದು ಹಿತ. ಈ ಬಾದಾಮ್ ಹಲ್ವಾ ನಿಮಗೆ ನಿಮ್ಮ ಯಜಮಾನ್ರು ಹೇಳ್ಕೊಟ್ಟಿದ್ದು ಚಂದ್ರು. ಸೊ ಚಂದ್ರುಗ್ ಒಂದ್ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಥ್ಯಾಂಕ್ ಯು. ಸೊ ಗೀತಾ ಖುಷಿ ಆಯ್ತಾ ಮಗಳಿಗೋಸ್ಕರ? ಖುಷಿ ಆಯ್ತು. ಯೂಶಲಿ ಚಂದ್ರು ಲೈಮ್ ಲೈಟ್ ಅನ್ನ ತಗೊಂಡ್ಬಿಡ್ತಾರೆ, ಎಲ್ಲೋದ್ರೂ ತಾನು ಅಡ್ಗೆ ಮಾಡ್ಕೊಂಡು ಎಲ್ಲರೂ ಸರ್ ಅಂತಾರೆ. ಫಾರ್ ದ ಫಸ್ಟ್ ಟೈಮ್ ಲೈಮ್ ಲೈಟ್ ಎಲ್ಲ ನಿಮ್ ಮೇಲೆ. I'm happy because of my daughter. ಸ್ಟಾರ್ ಮಾಮ್ ನೀವು. ಖುಷಿ ಆಯ್ತು ಕಂದ. ಥ್ಯಾಂಕ್ ಯು ಗೀತಾ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಶ್ರುತಿ, ಚೆನ್ನಾಗಿತ್ತು ನಿಮ್ ಜೊತೆ ಮಾತಾಡಿದ್ದು. ಎಸ್, ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿದ್ರಿ. ಥ್ಯಾಂಕ್ ಯು. ಒಂದು ಬಾದಾಮ್ ಹಲ್ವಾಗೇನೆ ಖುಷಿ ಆದ್ರಿ. ಗುಡ್. ಇವಾಗ ಬನ್ನಿ ಹಿತಾ ಅವರೇ, ನಿಮ್ಮ ತಾಯಿನ ಕರ್ಕೊಂಡು ಹೋಗೋಣ. ಎಲ್ಲಿಗೆಲ್ಲ ಮಾತಾಡ್ತಾನೆ, ನಿನ್ನೆಲ್ಲ ಕರ್ಕೊಂಡು ಹೋಗ್ತೀರಾ ಅಂತ. ಇನ್ ಎಲ್ಲೂ ಇಲ್ಲ, ನಿಮಗ್ ಬಾಯ್ ಅಷ್ಟೇ. ಕ್ಯಾಚ್ ಅಂದಿದ ತಕ್ಷಣ ಯೂಶಲಿ ಇಷ್ಟು ಮುದ್ದಾದ ಹುಡುಗಿನ ಹುಡುಗರು ಕ್ಯಾಚ್ ಹಾಕೊಳ್ತಾರಲ್ವಾ? ಇಲ್ಲ, ಹಿತಾನ ಕೋತಿಗಳು ಕ್ಯಾಚ್ ಹಾಕೊಂಡಿವೆ. ಕೋತಿಗಳು ಹಿತಾನ ಯಾಕೆ ಕ್ಯಾಚ್ ಹಾಕೊಂತು, ಹಿತ ಯಾಕೆ ಕೋತಿ ಹಿಂದೆ ಹೋದ್ಲು, ಇದಕ್ಕೂ ಡಾನ್ಸಿಂಗ್ ಸ್ಟಾರ್ಗೂ ಒಂದು ದೊಡ್ಡ ಕನೆಕ್ಷನ್ ಇದೆ. ಆ ಕನೆಕ್ಷನ್ ಏನು ಅಂತ ನಾಳೆ ರಿವೀಲ್ ಮಾಡ್ತೀವಿ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಡಾನ್ಸಿಂಗ್ ಸ್ಟಾರ್ ಹಿತ. ಬಾಯ್. See you.